ನಮಸ್ಕಾರ, ನನ್ನ ಹೆಸರು ಗುರುರಾಜು ಅಂತ. ನಿನ್ನೆ ಯಾರೋ ಒಬ್ರು ಪುಣ್ಯಾತ್ಮರು ಪ್ರೆಸ್ ಮೀಟ್ ಮಾಡಿಬಿಟ್ಟು ಕೆಲವನ್ನ ವಾಕ್ಯಗಳನ್ನ ಹೇಳಿದ್ದಾರೆ. ಅವಕಾಶವಾದಿ ರಾಜಕಾರಣ, ಇನ್ನೊಂದು ಮತ್ತೊಂದು, ಆಮೇಲೆ ಪಟಾಲಂ ಅಂತ ಹೇಳಿ ಎಲ್ಲ ಇದನ್ನ ಮಾಡಿ ವಿವರಣೆ ಮಾತ್ರವಾಗಿ ಹೇಳಿದ್ದಾರೆ. ಮೊದಲನೇದಾಗಿ ಹೇಳ್ತಾ ಇದ್ದೀನಿ, ನಮ್ಮ ತಾಲೂಕಿನಲ್ಲಿ ಕ್ಷೀರ ಕ್ರಾಂತಿಯನ್ನು ಮೂಡಿಸ್ತಾರೋ ಅಂದರೆ SR ಗೌಡ್ರು. ಆ ಗೌಡ್ರು 60 ಡೈರಿ ಇದ್ದವನ್ನ 120ಕ್ಕೆ ತಂದು, ಕೆಲವನ್ನೆಲ್ಲ ಮುಚ್ಚೋಗಂಥ ಸ್ಥಿತಿಯಲ್ಲಿದ್ದವನ್ನೆಲ್ಲ ತಾಂಬಂದು ಕಾನೂನು ರೀತಿಯಾಗಿ ಮಾಡಿಬಿಟ್ಟು ಒಂದನ್ನ ಡೈರಿನ ಅದನ್ನ ಅಸ್ತಿತ್ವಕ್ಕೆ ತಾಂಬಂದು ಅದಕ್ಕೇನು ಬಿಲ್ಡಿಂಗ್ ಅವಶ್ಯಕತೆ ಐತೆ, ಇನ್ನೊಂದು ಅವಶ್ಯಕತೆ ಐತೆ ಅಂತ ಮಾಡಿದಂಥ ಪುಣ್ಯಾತ್ಮ ಅವರು. ಇವತ್ತು ಅವ್ರ ನೇರಳಲ್ಲಿ ಎಷ್ಟೋ ರೈತರು ಜನ ಅನ್ನ ತಿಂತಾವ್ರೆ. ಈ ಪುಣ್ಯಾತ್ಮ ಮೊನ್ನೆ ಹಾಲು ಒಕ್ಕೂಟು ನಿರ್ದೇಶಕ ಸ್ಥಾನಕ್ಕೆ ನಿಂತ್ಕೊಂಡು ನನ್ನ ಡೈರಿಯಲ್ಲೇ ಬಂದ್ಬಿಟ್ಟು ಲೋಕಲ್ ರಾಜಕಾರಣ ಮಾಡ್ಕೊಂಡಾಗಿ 5,000 ರೂಪಾಯಿ ಒಬ್ಬೊಬ್ಬನಿಗೆ, ಒಬ್ಬ ನಿರ್ದೇಶಕನಿಗೆ ಕೊಟ್ಬಿಟ್ಟು, ಇಲ್ಲ ಒಬ್ಬ ಅಧ್ಯಕ್ಷನಿಗೆ ಡೆಲಿಗೇಟ್ ಫಾರಂ ಕೊಡಬೇಡ್ರಿ, ಅವನಿಗೆ ಓಟ್ ಹಾಕಕ್ಕೆ ಅಧಿಕಾರ ಕೊಡಬೇಡ್ರಿ ಅಂತ ಹೇಳಿದ್ವಿ. ಒಂದು ಇದನ್ನ ಮಾಡ್ಕೊಂಡು ನಮ್ಮಲ್ಲೇ ಡಿವೈಡ್ ಮಾಡಿದಂಥ ಈತ ಮನುಷ್ಯ. ಆಮೇಲೆ ಈತಂದು ಹೊಸ ರಾಜಕಾರಣ ಏನಲ್ಲ, ಹಿಂದೆ ಕಳ್ಳುಬೆಳ್ಳ ಕಾನ್ಸ್ಟಿಟ್ಯೂನ್ಸಿಯಾಗಿದ್ದಾಗ ಮಾದೇವಪ್ಪನ ಮನೆ ತೆಗೆದಂಥ ಪುಣ್ಯಾತ್ಮ ಈತನೇನ CR ಉಮೇಶ್. ಅದನ್ನ ಗಂಟಾಗೋಚವಾಗಿ ಬುಕ್ಕಾಪಟ್ಟು ಹೋಗ್ಲಿ ಜನ ಹೇಳ್ತೀವಿ. ಯಾಕೆ ಅಂದ್ರೆ ಪಾಪ 2-3 ಸರಿ ಮಾದೇವಪ್ಪರ್ ನಿಂತ್ಕೊಂಡು ಎಲೆಕ್ಷನ್ ಮಾಡಿದಾಗ, ಇಲ್ಲ ಜಯಚಂದ್ರನ ಹತ್ರ ಬೀಚಿಯಲ್ಲಿ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಹೋಬ್ಳಿ ತುಂಬಾ ಸುತ್ತಾಡ್ಕೊಂಬಂದ್ರು. ಇಡೀ ನಾವೆಲ್ಲ ಕಾರ್ಯಕರ್ತರು ಒಂದ್ಸರಿ ನಾವು ಹೋಬ್ಳಿಯಲ್ಲಿ ಏನ್ ಮಾಡಿದ್ವಿ, ಹೋಗಿ ನಿಂತ್ಕೊಂಡಾಗ ಅಟ್ಟಾಡಿಸ್ಕೊಂಡು ಹೋದಾಗ ಪುಣ್ಯಾತ್ಮ ಕೈಗೆ ಸಿಗ್ಲಿಲ್ಲ, ಯಾರೋ ಒಬ್ಬ ಮುಸ್ಲಿಂ ಸಿಕ್ಕದ. ಅವಾಗ ಹೇಳ್ದಾಗ ಎಲ್ಲ ಹೇಳಿದ್ರು, ಇವತ್ತೇನ ನಾವು ಅವನು ಬದುಕಿದ್ರೆ ಎಳ್ಕೊಂಬಂದು ಹೇಳಿಸ್ತಿದ್ದೆ. ಇವತ್ತು ಎಳ್ಕೊಂಬಂದು ಹೇಳಿಸ್ತಿದ್ದೆ. ಮಾದೇವಪ್ಪರ ಮನೆ ತೆಗೆದಂತ ಪುಣ್ಯಾತ್ಮ ಇವರು. ಅವಕಾಶವಾದಿ ರಾಜಕಾರಣ ಅಂತಂದ್ರೆ ಶಿರಾ ತಾಲೂಕ್ನಾಗೆ ನಂಬರ್ 1 CR ಉಮೇಶ್ ಅಣ್ಣ ಅಂತ ನಾನು ಹೇಳ್ತೀನಿ. ಅವಕಾಶವಾದಿ ರಾಜಕಾರಣ ಅಲ್ರಿ. ನಮ್ಮ ಪಕ್ಷದಾಗಿದ್ದಾಗ JDS ಸದಸ್ಯನ ಮಾಡ್ತು, ಇವ್ರಿಗೇನ್ರಿ ಕಮ್ಮಿ ಮಾಡ್ತು, ಏನ್ ಮಾಡಿತ್ತು? ಇವತ್ತು ಇವ್ರು ರಾಜಕಾರಣ ಮಾಡಿಲ್ವಾ? ಸಾಚಾ ರಾಜಕಾರಣ ಮಾಡಿದ್ರೆ ಅವರು SR ಗೌಡ್ರನ್ನು ಮಾಡಿರ್ತಾರೆ. ಇವ್ರು ನನ್ನ ಡೈರಿಯಲ್ಲಿ ನಿರ್ದೇಶಕ ಮಾಡಕ್ಕೆ ಮೊನ್ನೆ ಇದನ್ನ ಮಾಡಿದಾಗ 5,000 ರೂಪಾಯಿ ಕೊಟ್ಬಿಟ್ಟು, ಇಲ್ಲ ಏನಾದ್ರು ಮಾಡ್ಬಿಟ್ಟು ತಪ್ಪುಸ್ರಿ ಅಂತ ಹೇಳಿ ಬಂದು ಹೇಳಿಲ್ವಾ? ನನ್ನ ಹತ್ರ ಬಂದು ಹೇಳಿಸ್ಲಿ ನೋಡೋಣ. ಒಬ್ಬ ಗ್ರಾಮ ಪಂಚಾಯತಿ ಒಬ್ಬ ಹಳ್ಳಿ ರೈತನ ಮೇಲೆ ಇವರು ಇಂಥ ಅವಕಾಶವಾದಿ ರಾಜಕಾರಣ ಮಾಡ್ತಾ ಇದ್ದಾರೆ ಅಂದಮೇಲೆ ಯಾವ ಮಟ್ಟಕ್ಕೆ ಇವ್ರು ರಾಜಕೀಯ ಚಿತ್ರಣ ಅಂತ ಐತೆ ಅವ್ರ ಬಗ್ಗೆ ಹೇಳಕ್ಕೆ ನಾಚಿಕೆ ಆಗುತ್ತೆ. ನೀವೆಲ್ಲ ಪ್ರೆಸ್ ಮೀಟ್ ಮಾಡ್ತಾ ಇರ್ಬೋದು, ಅಂತರ ಬಗ್ಗೆ ಪ್ರೆಸ್ ಮೀಟ್ ಮಾಡಿ ನೀವಿನ್ನೂ ತಾಲೂಕ್ನಾಗ ಬೆಳೆಸ್ತಾ ಇದ್ದೀರಾ ಅಂತ ನನ್ಗನ್ಸುತ್ತೆ. ಯಾಕೆಂದ್ರೆ ಅವ್ರೇನು ಆ ಪುಣ್ಯಾತ್ಮದ ಏನಿಲ್ಲ, ಹೋಗ್ಲಿ ಹಿಂದೆ ಇತಿಹಾಸ ತಿರುಗಿ ನೋಡ್ಬಿಟ್ರಿ, ಅವ್ರದ ಇತಿಹಾಸನ ಅಚ್ಚುಕಟ್ಟೆ ಕೆದಕ್ ನೋಡ್ಬಿಟ್ರಿ ನೋಡೋಣ. ಯಾರ್ರೀ ರಾಜಕಾರಣ ಮಾಡಿದಾಗ ಇವನ್ನೆಲ್ಲ ತಾಂಬಂದ್ಬಿಟ್ಟು ಒಂದು ಇದ್ರಾಗ ಹಿಂದೆ ಇವ್ರು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದಾಗ ಮೂಡ್ಲಗಿರಿ ಅಪ್ಪರ್ ಇದ್ರಲ್ಲ, ಎಷ್ಟು ಡೈರಿ ಓಪನ್ ಮಾಡಿದ್ರು? ಏನು ಮಾಡ್ಲಿಲ್ಲ, ಎಲ್ಲಿ ಇದನ್ನು ಮಾಡ್ಲಿಲ್ಲ. ಇವತ್ತೇನಾಗಿದೆ ಹೇಳ್ರಿ? ಏನು? ಆಮೇಲೆ ಜಯಚಂದ್ರಪ್ಪರ್ ಅವ್ರಿಗಿದ್ರಾಗ ಚೆನ್ನಾಗಿದ್ರು, ಎಲ್ಲ ಇದನ್ನು ಮಾಡ್ಕೊಂಡ್ರು, ಅವ್ರೇನೋ ಆಗ್ಲಿಲ್ಲ ಅಂತ ಹೇಳಿ ಬಂದ್ರು. ಇನ್ನು ನಮ್ಮಲ್ಲಿನ್ನು ಜನಪ್ರತಿನಿಧಿಯಾಗಿ ಆಯ್ಕೆ ಮಾಡೋ ಅಂತ ಅವಕಾಶ ಕೊಟ್ಟಿದ್ದು ನಮ್ಮ ಪಕ್ಷ, JDS ಪಕ್ಷ ಅವ್ರಿಗೆ ರಾಜಕಾರಣ ಕೊಟ್ಟಿದ್ದು. ಉಮೇಶ್ ಅಣ್ಣ ಅಂತಂದ್ರೆ ಏನು ಅಂತೇಳಿ ಕೂರ್ತಿತ್ತು JDS ಪಕ್ಷ ಅಂತದ್. ಇವತ್ತು JDS ಕಾರ್ಯಕರ್ತರ ಬಗ್ಗೆ ಅಸಮಾಧಾನ ಇದನ್ನ ಮಾಡ್ಕೊಂಡು ಹೇಳಿಕೆ ಕೊಡ್ತಾ ಇದಾರೆ ಅಂದ್ಮೇಲೆ ಇಂಥ ವಲಸ ರಾಜಕೀಯ ಬೇಕಾ? ಇವ್ರು ಸಾಚಾ ರಾಜಕಾರಣ ಮಾಡಿದಾರೆ ಅಂತ ಹೇಳಿ ನನ್ನ ಎದುರಿಗೆ. ಒಬ್ಬ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಅದು ಪೂರ್ತಿ ನಮ್ಮದು ನಿಂತೋಗಿತ್ತು. ಆದ್ರೆ SR ಗೌಡ್ರು ಇಲ್ಲ ಅಂತ ಹೇಳ್ಬಿಟ್ಟು ಎಲೆಕ್ಷನ್ ಮಾಡ್ಕೊಂಡು ಡೆಲಿಗೇಟ್ ಫಾರಂ ತಂದು ನಾವು 9 ದಿನ ಆಯ್ಕೆ ಮಾಡೋಣ ಅಂತ ನಾವು ತಂದ್ರೆ ಕರೆಸ್ಬಿಟ್ಟು, ಇಲ್ಲ ಕಾಂಗ್ರೆಸ್ ನೀವಲ್ವೇ ಅಂತ ಹೇಳ್ಬಿಟ್ಟು 5,000 ರೂಪಾಯಿ ಒಬ್ಬೊಬ್ರಿಗೆ ಕೊಟ್ಟು, 6 ಜನಕ್ಕೆ 5,000 ರೂಪಾಯಿ ಕೊಟ್ಟು ನನಗೆ ಓಟ್ ಕೊನೆಗೆ ನಮ್ಮ ಡೈರಿನ ಅನರ್ಹ ಅಂತ ಹೇಳ್ಬಿಟ್ಟು ಅನರ್ಹ ಅಂತ ಪಟ್ಟಿಗೆ ಸೇರಿಸಿದ್ರು. ಇವತ್ತು ನಾವೆಲ್ಲ ಹೋಗ್ಬೇಕು? ಅನರ್ಹ ಪಟ್ಟಿಗೆ ಸೇರ್ತೀರಿ ನಮ್ದು ಇಂಥ ವಲಸ. ಯಾಕೆ ಹಿಂದೆಲ್ಲ ಮಾಡ್ಲಿಲ್ವಾ? ಪ್ರಕಾಶ್ ಅವ್ರು ನಿಂತಿದ್ರು, ಮೂಡ್ಲಗಿರಿ ಅಪ್ಪರ್ ನಿಂತಿದ್ರು. ಅವತ್ತು ಈ ತರ ಕಚಡ ರಾಜಕೀಯ ಮಾಡ್ಲಿಲ್ಲ. ಈ ಪುಣ್ಯಾತ್ಮ ಬಂದಿದ್ದಾದ್ಮೇಲೆ ಡೈರಿ ವಲಸ ರಾಜಕೀಯ ಆಗಿದ್ದು. ಈ ಪುಣ್ಯಾತ್ಮ ಬಂದಿದ್ದಾದ್ಮೇಲೆ ಒಬ್ಬನ ಅಧ್ಯಕ್ಷ ತೆಗೆದೆಲ್ಲ ಇದು ಮಾಡಿದ್ದು. ಇವ್ರೇನಪ್ಪ ಅಂದ್ರೆ ಈ ಸರ್ಕಾರ ಆಗಿರ್ಬೋದು, ಸಹಕಾರ ಕ್ಷೇತ್ರದಲ್ಲಿ ಯಾವ್ಯಾವ ತರದಕ್ಕೆ ಯಾವ್ಯಾವ ಅನುಕೂಲ ಬೇಕಾ ಅದಕ್ಕೆ ಮಾತ್ರನ ಸೀಮಿತವಾಗಿ ತಿದ್ದುಪಡಿ ಮಾಡ್ಕೊಂಡು ಇವರು ರಾಜಕಾರಣ ಮಾಡ್ತಾ ಐತೆ ಈ ಸರ್ಕಾರ. ಬಿಟ್ರೆ ಯಾವುದೇ ಕಾರಣದಿಂದ ರೈತರಿಗಾಗ್ಲಿ ಇನ್ನೊಂದಕ್ಕಾಗ್ಲಿ ಮಾಡ್ತಾ ಇಲ್ಲ. ನೀವು ಉದಾಹರಣೆ ಕೇಳ್ರಿ, ಈಗ ಒಬ್ಬ ನಾಮಿನೇಟೆಡ್ ನಿರ್ದೇಶಕರು ಓಟ್ ಹಾಕಂತ ಪವರ್ ಇಲ್ಲ ಸಹಕಾರಿ ಕ್ಷೇತ್ರದಲ್ಲಿ. ಆದರೆ ಒಬ್ಬ ನಾಮಿನೇಟೆಡ್ ಒಬ್ಬ ನಿರ್ದೇಶಕ ತಗೊಂಡೋಗ್ಬಿಟ್ಟು ಒಕ್ಕೂಟದ ಅಧ್ಯಕ್ಷರು ಮಾಡಿದ್ದಾರೆ. ಇವ್ರಿಗೆ ಮನ ಬಂದಂಗೆ ಸಹಕಾರ ಕ್ಷೇತ್ರ ತಿದ್ಕೊಂಡಿದ್ದಾರೆ ತಾನೇ ಸರ್ಕಾರ. ಇದ್ರ ಬಗ್ಗೆ ನಾವ್ ಯಾರು ಮಾತಾಡಲ್ಲ. ಇಷ್ಟು ಹೇಳ್ತಾರೆ ಇದ್ರ ಬಗ್ಗೆ.